ಅವರ ಒಂದು ಉಚ್ಚಾಟನೆ ಆದಮೇಲೆ ಅಲ್ಲಿ ಭಾಳಷ್ಟು ಸಮಸ್ಯೆಗಳಾಯಿತು. ಈಗ ಅಲ್ಲಿ ಗೊಂದಲ ಈಡಾಗಿದೆ. ಗಿರೀಶ್ ಮತ್ತು ಈ ಥರ ಎಲ್ಲ ಗಿರೀಶ್ ಟೀಮ್ ಅವರು ಅಲ್ಲೇನು ನಮ್ಮ ತಪ್ಸು ಮೇಡಮ್ ಅವರು ರಾಜ್ಯ ಉಪಾಧ್ಯಕ್ಷರು ಹೋಗಿ ಕೇಳಿದೆ ಸಡನ್ನಾಗಿ ಅಲ್ಲಿ ಹೋಗಿ ನೇಮಕಾತಿ ಮಾಡಿದ್ದು ಅಲ್ಲಿ ಸಮಸ್ಯೆ ಆಗಿದೆ. ಲಾಸ್ಟು 17ನೇ ತಾರೀಕು 18ನೇ ತಾರೀಕು ಬೆಳ್ತಂಗಡಿಗೆ ಬಂದಾಗ ಇದು ಚುನಾವಣೆ ಸರಿಯಾಗಿಲ್ಲ, ಇದನ್ನು ಮರು ಚುನಾವಣೆ ಮಾಡಬೇಕಂತ ಹೇಳ್ಬಿಟ್ಟು ನಮಗೆ ರಿಕ್ವೆಸ್ಟ್ ಕೊಟ್ಟಿದ್ರು. ಅದನ್ನು ನಾವು ಆಯಿತು ಆಲೋಚನೆ ಮಾಡ್ತೀವಿ ಅಂತ ಹೇಳಿದೆ. ಸೊ ಅಲ್ಲಿ ಚುನಾವಣೆ ಏಕಪಕ್ಷೀಯವಾಗಿ ಆಗಿದೆ. ಆ ಚುನಾವಣೆಗೆ ಚಿಕ್ಕಮಗಳೂರು ಚುನಾವಣೆಗೆ ನಾನು ಹೋಗಬೇಕಾಗಿತ್ತು, ಬಟ್ ನಾನು ಹೋಗಿಲ್ಲ. ನನಗೆ ಕೇಳಿದೆ ನಮ್ಮ ಉಪಾಧ್ಯಕ್ಷರು ಅಲ್ಲಿ ಹೋಗಿ ಚುನಾವಣೆ ಮಾಡಿದ್ದಾರೆ. ಅದರಿಂದ ಇವ್ರುಗಳು ನಮ್ಮ ಏನು ಭೀಮ್ ಆರ್ಮಿಯ ಹಳೆಯ ಕಾರ್ಯಕರ್ತರು ಕಳೆದ 5 ವರ್ಷಗಳಿಂದ ಅಲ್ಲಿ ಸಂಘಟನೆ ಕಟ್ಟಿದಂಥ ಕಾರ್ಯಕರ್ತರು ಭಾಳ ನೋವಾಗಿದೆ ಅವರಿಗೆ. ನಮಗೆ ನೀವು ಮುಂಚಿತವಾಗಿ ತಿಳಿಸದೆ ಚುನಾವಣೆ ಮಾಡುವಾಗಿದ್ದರೆ ನಮಗೆ ಒಂದು 15 ದಿನ ಮುಂಚೆ, ಒಂದು ವಾರ ಮುಂಚೆ ಬರ್ತೀವಿ ಅಂತ ಹೇಳಿ ನೀವು ಬಂದು ಇಲ್ಲಿ ಸೈದ್ಧಾಂತಿಕವಾಗಿ ಚುನಾವಣೆ ಮಾಡಬೇಕಾಗಿತ್ತು. ಅಧ್ಯಕ್ಷರಿಗೂ ಕರ್ಕೊಂಬಂದಿಲ್ಲ ನೀವು ಅಂತ ಹೇಳಿದ್ದಾರೆ. ಅವರು ನಮಗೆ ಕೇಳಿದೇನೂ ಹೋಗಿದ್ದಾರೆ. ನಾವು ಹೋಗಬೇಡ ಅಂತಲೂ ಹೇಳಿದ್ವಿ. ಹೋಗೋ ರಾತ್ರಿ ಹೇಳಿದ್ರು ನಮಗೆ, ನೀವು ಹೋಗಬೇಡಿ, ನೀವು ಅಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ದೆ ನಾನು ಉಪಾಧ್ಯಕ್ಷ ತಪ್ಸುಪ್ ಅವರಿಗೆ. ಆದರೂ ಕೂಡ ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಹೋಗಿ ಅಲ್ಲಿ ಏನಿದೆ ತಿಳ್ಕೊಂಡು ಬನ್ನಿ, ಯಾವುದೇ ಕಾರಣಕ್ಕೂ ಅಧ್ಯಕ್ಷ ಘೋಷಣೆ ಮಾಡಬೇಡಿ ಅಂತ ನಾನು ಫೋನ್ ಮುಖಾಂತರ ಹೇಳಿದ್ದೆ ಅವರಿಗೆ. ಆದರೂ ಕೂಡ ಅಲ್ಲಿ ಹೋಗಿ ತರಾತುರಿಯಲ್ಲಿ ಜಿಲ್ಲಾಧ್ಯಕ್ಷ ನೇಮಕ ಮಾಡಿದ್ದಾರೆ. ಆದ್ದರಿಂದ ಅಲ್ಲಿ ಹಿರಿಯ ಕಾರ್ಯಕರ್ತರು ಏನಿದ್ದಾರೆ, ಗಿರೀಶ್ ಆಗಿರ್ಬೋದು, ಹೇಮಂತ್ ಆಗಿರ್ಬೋದು, ಸತೀಶ್ ಆಗಿರ್ಬೋದು, ಕೌಶಿಕ್ ಆಗಿರ್ಬೋದು, ರಾಕೇಶ್ ಆಗಿರ್ಬೋದು, ಎಲ್ಲ ಪದಾಧಿಕಾರಿಗಳು ಬೇಜಾರಾಗಿದ್ದಾರೆ. ಅಲ್ಲಿ ಕಳೆದ 5-6 ವರ್ಷಗಳಿಂದ ಕಷ್ಟಪಟ್ಟು ಸಂಘಟನೆ ಕಟ್ಟಿದ್ದಾರೆ. ಆ ಕಾರ್ಯಕರ್ತರಿಗೆ ತುಂಬ ನೋವಾಗಿದೆ. ಅಲ್ಲಿ ಕೆಲವೊಬ್ಬರು ನಮ್ಮ ಭೀಮ್ ಆರ್ಮಿ ಸಂಘಟನೆಯನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡು ಭೀಮ್ ಆರ್ಮಿ ಪದಾಧಿಕಾರಿಗಳನ್ನು ತಮಗೆ ಇಷ್ಟ ಬಂದಂತೆ ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು ಅಂತ ಹೇಳಿನೇ ನಾವು ಗಿರೀಶ್ ಅವ್ರನ್ನ ತೆಗೆದಾಕಿದ್ದೀವಿ. ಬಟ್ ಅಲ್ಲಿ ಚುನಾವಣೆ ಸೈದ್ಧಾಂತಿಕವಾಗಿ ಆಗಬೇಕಾಗಿತ್ತು. ಅಲ್ಲಿ ಮೆಂಬರ್ಶಿಪ್ ಅಪ್ಲಿಕೇಶನ್ಸ್ಗಳು ಕೊಟ್ಟಿದ್ದೀವಿ ಇಬ್ಬರಿಗೂ ಕೂಡ. ಆ ಮೆಂಬರ್ಶಿಪ್ ಅಪ್ಲಿಕೇಶನ್ಗಳನ್ನು ಕನ್ಸಿಡರ್ ಮಾಡ್ತೇನೆ, ಮತ್ತು ಅಡಾಕ್ ಕಮಿಟಿಯ ಸದಸ್ಯರನ್ನು ಕನ್ಸಿಡರ್ ಮಾಡ್ತೇನೆ. ಅಲ್ಲಿ ಒಂದು ಚುನಾವಣೆ ಮಾಡಿರೋದು ನನಗೂ ನೋವಾಗಿದೆ, ಕಾರ್ಯಕರ್ತರಿಗೂ ನೋವಾಗಿದೆ, ಸೀನಿಯರ್ ಕಾರ್ಯಕರ್ತರಿಗೆ. ಸೊ ಆದ್ದರಿಂದ ಈಗ ಅಲ್ಲೇನು ಚುನಾವಣೆ ಆಗಿ ಮೊನ್ನೇಶ್ ಅವರನ್ನು ನೇಮಕಾತಿ ಮಾಡಿದ್ದಾರೆ, ಅದನ್ನು ನಾವು ಇವತ್ತು ತಡೆ ಹಿಡಿತಾ ಇದ್ದೀವಿ. ತಡೆ ಹಿಡಿದು ಬರುವ ಈ ಮುಂಚೆ ಮಾಡಿರೋ ಚುನಾವಣೆ ಸೈದ್ಧಾಂತಿಕವಾಗಿಲ್ಲ, ಅದು ಏಕಪಕ್ಷೀಯವಾಗಿರೋದ್ರಿಂದ ಈಗ ಮತ್ತೆ ಮರು ಚುನಾವಣೆ ಮಾಡ್ತೀವಿ. ಅಲ್ಲಿವರೆಗೂ ಏನು ಹಳೆಯ ನಮ್ಮ ಜಿಲ್ಲಾಧ್ಯಕ್ಷರಿದ್ದರು ಗಿರೀಶ್ ಅವರು, ಅವರೇ ಮುಂದುವರಿತಾರೆ. ಇದನ್ನು ಬಿಟ್ಟು ಬೇರೆ ಯಾರಾದರೂ ಮುಂದುವರೆದರೆ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿ ನಾವು ಅವ್ರ ವಿರುದ್ಧ ನಾವು ಶಿಸ್ತು ಕ್ರಮ ತಗೋತೀವಿ. ಗಿರೀಶ್ ಅವರೇ ಅಲ್ಲಿವರೆಗೂ ಮುಂದುವರಿತಾರೆ. ನಾವು ಮತ್ತೆ ಚುನಾವಣೆ ಮಾಡಿ ಸೈದ್ಧಾಂತಿಕವಾಗಿ ಪಾರದರ್ಶಕವಾಗಿ ನಾವು ಜನಗಳಿಗೆ ಒಬ್ಬ ಒಳ್ಳೆಯ ಒಂದು ಪದಾಧಿಕಾರಿ ಜಿಲ್ಲಾಧ್ಯಕ್ಷರನ್ನು ನಾವು ಚಿಕ್ಕಮಗಳೂರು ಜಿಲ್ಲೆಗೆ ನೇಮಕ ಮಾಡ್ತೀವಿ. ಈ ಮೂಲಕ ನಾನು ರಾಜಗೋಪಾಲ್ ಭೀಮ್ ಆರ್ಮಿ ಅಧ್ಯಕ್ಷ, ನಾನು ಈ ಮೂಲಕ ಘೋಷಣೆ ಮಾಡ್ತೀನಿ. ಇದೇ ಅಂತಿಮ. ಚುನಾವಣೆ ಆದಮೇಲೆ ಮತ್ತೆ ಯಾರು ಜಿಲ್ಲಾಧ್ಯಕ್ಷ ಅದು ಫೈನಲ್ ಅಂತ ಹೇಳ್ತಾ ನಾನು ಮಾತುಗಳು ಮುಗಿಸ್ತೀನಿ. ಜೈ ಭೀಮ್, ಜೈ